ಇದೇ ಕತ್ಗೆ ಈಚೆಗ. ಸುಮ್ಮನೆ ಹಿಂಗೆ ನಿಂತ್ಕೊಂಡಪ್ಪ. ಎಲ್ಲ ಹೋದ್ರಾ? ಹ್ಞೂ ಹ್ಞೂ ಹೋದ್ರು. ನಡತ್ತಿಗೆ ಬಳಕ. ಇರ್ಲಿ ಬಿಡಪ್ಪ, ಪರವಾಗಿಲ್ಲ, ಹೋಗಪ್ಪ. ಊಟ ತಿನ್ನು ಹೋಗುವ. ಶಾನ್ಭೋಗ್ರೆ ಪಟೇಲಪ್ಪ ಬಾಪ. ಏನು ಪಟೇಲಪ್ಪ ಅಪರೂಪ ಆಗೋಗ್ಬಿಟ್ಟೆ, ಈ ನಡುವೆ ಕಾಣಿಸೋದೇ ಇಲ್ಲ. ಮಾಮೂಲಿ ದಳ್ಳಾಳಿ ಕೆಲಸ. ಇವತ್ತು ಈ ಊರಾಗಿದ್ದರೆ ಇನ್ನೊಂದು ದಿವಸ ಇನ್ನೊಂದು ಊರಾಗಿರ್ತೀನಿ. ನಿಮ್ಮನ್ನ ಏನೋ ಕೇಳ್ಬೇಕಂತ ಬನ್ನಿ. ಏನಪ್ಪ ಪಟೇಲಪ್ಪ? ಅದೇ ನಿಮ್ಮ ಕೈ ಇನ್ನೊಬ್ಬ ಮಗನವನೇ ಅಂತ ತಿಳಿತು ಊರಾಗೆಲ್ಲ ಅನ್ಕೊಂತವ್ರೆ. ನಾವು ಜೊತೆಗಾರ ಹತ್ರ ಈ ಮಾತು ಮುಚ್ಚಿಕ್ಬಿಟ್ಟಿದ್ರಲ್ಲ ನೀವು. ಬೋಲೆ ಬುದ್ಧಿವಂತರು ಬಿಡಪ್ಪ. ಹಂಗೇನಿಲ್ಲ ಪಟೇಲಪ್ಪ, ಒಂದೊಂದು ಮಾತು ಹೇಳ್ಬೇಕು, ಒಂದೊಂದು ಮಾತು ಹೇಳ್ಕೊಡ್ತಲ್ಲ, ಅದಕ್ಕೆ ಸುಮ್ಮನೆ ಯಾಕಂತ. ಅದೇ ಶಿವನೇಂದ್ರ ಸವಿತಮ್ಮನವಳಲ್ಲ, ಅವ್ರೂರಾಗೆ ಒಂದು ಹುಡುಗಿ ಅದೇ. ತಂದೆ ತಾಯಿ ಇಬ್ಬರೂ ಇಲ್ಲ. ಅವ್ರ ಅಮ್ಮನ ಸತ್ತ ಮೇಲೆ ಇನ್ನೊಂದು ಮದುವೆ ಆಗ್ಬಿಟ್ಟವನೆ. ಅವ್ರ ಚಿಕ್ಕಮ್ಮನ ಜೊತೆಗೆ ಅವಳೆ ಹುಡುಗಿ ಹೆಸರು ಲಕ್ಷ್ಮಿ ಅಂತ. ಚೆನ್ನಾಗಿ ಅವಳೆ ಹುಡುಗಿ ನೋಡಿ, ಮಾಡ್ಕೊಂಡಂಗಿದ್ರೆ ಮಾಡ್ಕೊಂಡ್ರೆ, ಬಡವ್ರ ಮನೆ ಹುಡುಗಿ. ಮಗನಿಗೂ ಇನ್ನೂ ಮದುವೆ ಆಗಿಲ್ಲ ಅಂತಲ್ಲ. ಮದುವೆನ ಇನ್ನೂ ಆಗಿಲ್ಲ. ಈಗ ಇಲ್ಲೇ ನಮ್ಮನೆಗೆ ಅವಳೆ ಮೇಡಮ್, ನೀವು ಊರು ಮೇಡಮ್ನ. ಅವ್ರ ತಂಗಿನೂ ಮೇಡಮ್ನಂತೆ. ಅವ್ಳಿಗೆ ಏನೋ ಪರೀಕ್ಷೆ ಬರೀಬೇಕಂತೆ. ಆ ಹುಡುಗಿನೇ ಮಾತಾದಂಗೆ ಇನ್ನು ಮದುವೆ ಮಾಡೋದೆ ಅವ್ಳಿಗೆ ಪರೀಕ್ಷೆ ಮುಗಿದ್ಮೇಲೆ. ಹೌದಾ? ಓ ಸರಿ ಬಿಟ್ಟು ಹಂಗಾದ್ರೆ. ಇನ್ನು ಯಾರನ್ನ ಬೇರೆಯವ್ರಿದ್ರೆ ಹೇಳ್ತೀನಿ. ಹುಡುಗಿ ಏನೋ ಲಕ್ಷಣವಾಗತ್ತೆ ಪಾಪ. ಬೇರೆಯವ್ರಿದ್ರೆ ಹೇಳ್ತೀನಿ. ಹಂಗಾರೆ ಮಾತಾಗೋಯ್ತಾ? ಹ್ಞೂ ಆಗೋದಂಗೆ ಮಾತುಕತೆ ಮಾಡ್ಬೇಕಷ್ಟೇ. ಇನ್ನು ಅಷ್ಟೊತ್ತಿಗೆ ಮುಗಿತಾಯ್ತು. ಆ ಹುಡುಗಿ ಪರೀಕ್ಷೆ ಅದೇ, ಸುಮ್ಮನೆ ಯಾಕೆ ತೊಂದರೆ ಅಂತಂದ್ಬಿಟ್ಟು ಸುಮ್ಮನೆ ಆಗೋದ್ರಿ. ಹ್ಞೂ ಸರಿ ಬಿಡಪ್ಪ, ಆಯ್ತಾ. ಬೇರೆ ಯಾರ್ತಾನೆ ಹೇಳ್ತೀನಿ. ಆಗ್ಬಿಟ್ಟಲ್ಲಪ್ಪ. ಬಾ, ಕಾಫಿ ಏನು ಕುಡ್ಕೊಂಡು ಹೋಗಿಯಾ? ಬೇಡ ಕಾಫಿ ಏನು ಬೇಡ. ಬಾರ, ಊಟ ತಿನ್ಕೊಂಡು ಹೋಗಿಯಾ? ಬೇಡಪ್ಪ, ಊಟ ಏನು ಬೇಡ. ಹಾಗಾದ್ರೆ ಈ ಹುಡುಗಿನ ಕೆಟ್ಟ ಮಾತಂತೀಯಾ? ಹ್ಞೂ, ಅವನಿಗೂ ಏನು ತಿಳಿಯಲ್ಲ. ಹುಡುಗಿ ಬುದ್ಧಿವಂತಲ. ಆಗಲಿ ಬಿಡೋದಕ್ಕೆ, ಎಲ್ಲ ಚೆನ್ನಾಗಿರ್ಲಿ. ಅಷ್ಟೇ. ಅಲ್ಲ, ಇವನು ಪಾಸ್ಫುಲ್ ಆಗಿ ಅರ್ಥ ಆಳ್ತಿತ್ತು ಹೋಗ್ಬಿಟ್ಟು ಇವನು. ಹಾಂ, ಬರಲಿ ಇವತ್ತು ಮನೆಗೆ ಬರಲಿ. ಅದು ಯಾವ ಕಾಲದಾಗ ಈಚೆ ಬಂದಳು? ನೀನು ಏನು ಮಾಡ್ತಾ ಇದೀಯಾ? ಬೈಲೆ. ಅಲ್ಲ, ಯಾವ ಕಾಲದಲ್ಲಿ ಈಚೆ ಬಂದಳು? ಇಲ್ಲೇ ಏನಿಸ್ಕೊಂಡಿದ್ದಿ ಯಾವಾಗಿಂದ? ಆಯ್ತಾ ಅಲ್ಲೇ ನಾನು 2 ಸೀರೆ ಇಕ್ಕಿದ್ನಿ. ನಾನು ಬಂದಾಗಿಂದ ನೀನು ಹೊಸ ಸೀರೆಗೆ ಹೇಳ್ಕೊಟ್ಟಿದ್ದಲ್ಲ, ಅದು ಯಾವುದೋ ಹಬ್ಬಕ್ಕೆ ಮರ್ಕೊಬಿಟ್ನೆ. ಆ 2 ಸೀರೆ ಎತ್ಕೊಂಡೋಗಿ ಕಾಮಾಕ್ಷಮ್ಮನ್ಗೂ ಜಯಮ್ಮನ್ಗೂ ಕೊಟ್ಟವನಂತೆ. ಯಾರು? ಇನ್ಯಾರು? ಕೃಷ್ಣ. ಅಯ್ಯೋ, ಇವನ್ಗೆ ಏನಕ್ಕ ಬಂದಿರೋದು? ಬರಬಾರ್ದು. ಹಾಂ, ಎತ್ತೋದು ಇವಾಗ. ಅದು ಎತ್ಕೊಳ್ದು, ಅದನ್ನ ಯಾರಿಗೆ ತಿಳಿದ? ಬರಲಿ ಇವತ್ತು ಅವ್ನ ಮನೆಗೆ ಬರಲಿ. ಅದಕ್ಕೆ ಕಾಯ್ತಾ ಇದ್ದೀನಿ. ನಾನೇ ರಾಜಕುಮಾರ. ಬಾ ಲೇ ಕೃಷ್ಣ, ಬಾರ ಇಲ್ಲಿ. ಏನು ಓದಳಪ್ಪ ನಮ್ಮ ಗುಂಡದ? ಏನು ಗುಂಡದ? ಹಾಂ, ಬ್ಯಾಂಕ್ ಇಟ್ಟಿರಲ್ಲ ಅಮ್ಮನ ಮಗಳು. ಆ ದುಡ್ಡಾಗ 50,000 ಕೊಡ್ತೀರಲ್ಲ ಅಂತ ಕೊಡ್ಬೇಡಮ್ಮ. ಹಾಂ, ಯಾವ ನನ್ನ ಕೃಷ್ಣ? ಎಲ್ಲ ಸೀರೆಗಳ ಯಾವ ಸೀರೆಗಳ ಯಾವ ಸೀರೆಗಳು ಅಂತ ಹೇಳಿದಮ್ಮ. ಅದು ಹೆಂಗ್ಸು ಸಮಾಧಾನ ನನಗೆ ಅಂತ ಹೇಳಿದ. ನನಗೆ ಹೇಳ್ತಾ ಇದ್ವಳ ಚೆನ್ನಾಗಿ ನೀವು ಸೀರೆಗಳ ಅಂತ. ಯಾವ ಸೀರೆಗಳ ಹೆಂಗದನ ನನಗೆ ಅಂತ ಹೇಳಿದ. ಇದು ಯಾರು? ಜಯಮ್ಮನ ಮನೆ ಹತ್ರಕ್ಕೂ ಕಾಮಾಕ್ಷಮ್ಮನ ಮನೆ ಹತ್ರಕ್ಕ? ಕಾಮಾಕ್ಷಮ್ಮನ ಮನೆ ಜಯಮ್ಮನ ನಿಂಗೆ ಹೇಳ್ತಾಳೆ. ಅಯ್ಯೋ, ಏನೋ ಇವತ್ತು ನಿಮ್ಗೆ ಆಚಾರ. ಜಯಮ್ಮನ ಮನೆ ಹತ್ರಕ್ಕ ಕಾಮಾಕ್ಷಮ್ಮನ ಮನೆ ಹತ್ರಕ್ಕ ಏನಾಗ ಹೋಗ್ಬೇಕು? ಏನು ಕೆಲಸ ನಿಮ್ಗಲ್ಲ ಅವ್ರ ಮನೆ ಹತ್ರ? ಹಾಂ, ಅವರೇ ಹಂಗೆ ನಿಮ್ಮ ಮನೆ ಬಾಗಿಲು ಬರ್ತಾರ ಹೇಳ. ನೀವು ಅನ್ಕೋಬೇಕು ಅವ್ರ ಮನೆ ಬಾಗಿಲ್ಕ? ನೀನು ಇದೆಯಲ್ಲ 3 ಬಿಟ್ಟವನ ಅವ್ರ ಮನೆ ಹತ್ರ ಕೊತ್ತಿಯಲ್ಲ ಮಾನ್ಗೆಟ್ಟವನ. ಲೇ, ಸೀರೆಗಳು ಮಾನವಾಗಿ ತಂದ್ಕೊಟ್ಟೋ ಸರಿ, ಇಲ್ಲ ಅಂತಂದ್ರೆ ನಿಮ್ಮ ಮಾವನ್ ಕೇಳ್ತೀನಿ ನಾನು. ನೀ ಯಾವ ಸೀರೆಗಳು ತಿಳಿದ್ ನಂಗ? ನಾನು ಚೆನ್ನಾಗಿರ್ಕಂತೀಯಲ್ಲ ನೀನು. ನಾನು ಓದ್ತೀನಿ ಹೋಗೋ. ಲೇ ಸರೋಜ, ಬಾರ ಇಲ್ಲಿ ಬಿರಿನಾ. ಇವ್ರು ಹೆಂಗ್ ನಾನೇನೋ ಒಂದು ಗತಿ ಮಾಡಂಗವ್ರಪ್ಪ. ಹ್ಞೂ, ಇವತ್ತು ಒಂದು ಗತಿ ಇಡಿಸ್ತಾರೆ ನನ್ನ. ಬಂದೇನೆ, ಇವಳು ಟೈಮಿಗೆ ಬರಲ್ಲ. ಮಿಕ್ಕಿನ ಟೈಮಾಗ ಬಂದು ಒಟ ಅಂತ ಇರ್ತಾಳೆ. ಏನಮ್ಮ ನಿಂದು? ಏನೋ ದೊಡ್ಡದಾಗಿ ದುಡ್ಡುಗಳು ಸೀರೆಗಳು ಕೊಟ್ಟು ನನಗೆ ಕೂಗ್ತಾಳೆ, ಬರೇ ಕೊಡ್ತೀನಿ ಅಂತ. ಯಾವಾಗಲೂ ದುಡ್ಡು ಒಡವೆ ಸೀರೆಗಳು ತಿಂತಾನೆ. ಬರ ಇಲ್ಲಿ. ಅವಳ ಕೃಷ್ಣ ಬಂದವನೇ. ಬಂದಿದ್ರೆ ನಾನೇನ್ ಮಾಡ್ಬೇಕು? ನೀನ್ ಸೀರೆಗಳು ತಾನೆ ಎತ್ಕೊಂಡೋಗಿರೋದ? ನೀನೇ ಕೇಳ. ಬರ್ತೀಯ ಇಲ್ಲ ನೀನು? ಯಮ್ಮಂದೊಂದು ಸಾವು. ಯಾಕಮ್ಮ? ಅಲ್ಲೋಗಿ ನಿಂತ್ಕಳೆ. ಇವತ್ತು ಈ ನಾರಿ ಮಣಿಗೆಲ್ಲ ಸೇರಿ ನಾನೇನೋ ಒಂದು ಗತಿ ಇಳ್ದಂಗ ಅವ್ರೆ. ಹ್ಞೂ, ಲೈ ನಡಿ. ಆ ಜಯಮ್ಮನ ಮನೆ ಹತ್ರಕ್ಕೆ ನಡಿ, ಕಾಮಾಕ್ಷಮ್ಮನ ಮನೆ ಹತ್ರಕ್ಕೆ ನಡಿ. ನನಗೆ ಸೀರೆಗಳು ಬೇಕಂದ್ರೆ ಬೇಕು. ನಡಿಯಾ, ನಂಗೆ ಈಸ್ಕೊಂಡು ನಡಿ ಸೀರೆಗಳು. ನೋಡ, ನಾನು ಹೇಳ್ತಾ ಇದ್ದೀನಿ, ನಾನು ಯಾವ ಸೀರೆಗಳು ಎತ್ಕೊಂಡು ಹೋಗಿಲ್ಲ. ನಂಗೇನು ತಿಳಿದ? ತಿರ್ಗಾ ನೀವು ಕೇಳಿದ್ನಾಗ ಹೇಳಿ ತಳಗ ತಿಂಬಿಡೋಣಂತ. ಹ್ಞೂ, ನಡಿ ಆ ಜಯಮ್ಮನ ಮನೆ ಹತ್ರಕ್ಕ. ಒಳಗೆ ಎತ್ಕೊಳ್ತೀಯಲ್ಲ ನಂಗೆ ನೀನ? ಹಾಂ, ನಾವು ಕೃಷ್ಣ ಯಾಕಣ್ಣ ಎತ್ಕೊಂಡಾಗ ಅವ್ರಿಬ್ರಿಗೂ ಕೊಟ್ಟಿರೋ ಸೀರೆಗಳು? ಅವ್ರ ಕನಿಕ ಏನು ಸಂಬಂಧ? ಹಾಂ, ಆ ಹೆಂಗ್ಸು ಕನಿಕ ಏನು ಸಂಬಂಧ? ನೀನಾಗ ಕೊಟ್ಟಿರೋದು? ಸರೋಜಮ್ಮ, ನಾ ಯಾಕೊಲ್ಲ ಅವ್ರಿಗ? ನೀವು ಬಾಯ ಮುಚ್ಚು. ನಾವು ಅಂತಗೇನು ತಲ್ಸರಿಲ್ಲ ಅಂದ್ರೆ ನಿಂಗೂ ತಲ್ಸರಿಲ್ಲ. ಹಾಂ, ಅದೇ ಇವಾಗ ನಿನ್ನ ಸೀರೆಗಳು ತಾನೇ ಬೇಕು? ಪುನಃ ನನ್ನ ಸೀರೆಗಳು ನಂಗೆ ಬೇಕು. ನಡಿ ಇಸ್ಕೊಡಿಯ. ನಡಿ, ನಾನು ಇಸ್ಕೊಂಬತ್ತೇನೆ ಆಯ್ತಾ? ನಾನು ಹೋಗಿ ಇಸ್ಕೊಂಬಂದು ಕೊಡ್ತೀನಿ. ನಾನು ನಂಬೇಡ ನೀನು. ಸುಳ್ಳು ಹೇಳ್ತಾನೆ. ಇಸ್ಕೊಂಬಂದು ಕೊಡಲ್ಲ. ಇವಾಗ ಹೋಗ್ಬಿಟ್ರೆ ಇನ್ನು ರಾತ್ರಿಗೆ 1 ಹೊತ್ನಾಗ ಬರ್ತಾನೆ. ಯಾವ ಗೊತ್ತಿರ್ತಾಗ? ಇಲ್ಲ ಕೃಷ್ಣ, ಏನಕ್ಕೆ ಅವ್ರಿಬ್ರಿಗೂ ಕೊಟ್ಟಿರೋದು ನಿನ್ನ ಸೀರೆಗಳು? ಯಾಕ ಇವಾಗ ನಮ್ಮ ಗುಂಡಾದ ಏನಕ್ಕೆ ಸೀರೆಗಳವ? ಏನಕ್ಕೆ ಹೇಳ? ಏನು ವಯಸ್ಸುಗಿನ ಹುಡ್ಕೊಂಡು ತಿರ್ಗಾಗ? ಆ ಹೆಂಗ್ಸ್ ಏನು ಇವತ್ತು ಹೊಸ ವರ್ಷ ಹುಡ್ಕೊಂಡು ಬಿಡು ಸೀರೆಗಳು.
ಏನು ಇವಾಗ ನಿಮ್ಗೆ ಬಾಧೆ ತೆಗೆದು ಈ ಕಡೆಯಿಂದ ಕಪಾಳಕ್ಕೆ ಕೊಟ್ರೆ ಹೆಂಗಿರ್ಬೇಕು? ನನ್ನ ಮಗಳಿಗೆ ಇಷ್ಟು ದಿನ ಆಗದೆ ಒಂದು ಜಾಕೆಟ್ ಪೇರಿಕೆ ತಂದು ಕೊಟ್ಟೆ ಹೋಗ್ತಾ ಇಲ್ಲ ನಿಂತ. ಯಾವಳು ಕಂಡೋರ್ ಹೆಂಗ್ಸಿಗೆ ಎತ್ಕೊಂಡು ಕೊಟ್ಟವನ ಸಿರಿಗಿಲ್ಲ, ಮನೆಗಿನ ಸಿರಿಗಿಲ್ಲ. ನಿಖೇನ್ ಮಾನ ಮರ್ಯಾದೆ ಅದೇನಾ? ಅವ್ರ ಕನಿಕ ಏನ ಸಂಬಂಧ? ಹಾ, ಅವ್ರಿಗ ನಂಗೆ ಏನು ಸಂಬಂಧ ಇಲ್ಲ. ಆಯ್ತಾ? ಹೆಣ್ಮಕ್ಳು ಹುಡ್ಗನ್ಲಿ ಅಂತ ಎದ್ಕೊಂಡು ಕೊಲಿದ್ದೀನಿ. ಇವಾಗ ಹೋಗಿ ವಾಪಸ್ ಇಸ್ಕೊಂಬಂತೀನಿ ಅಷ್ಟೇ. ಹೋಗು ಹೋಗಿ ಫಸ್ಟ್ ಹೋಗು, ವಾಪಸ್ ಇಸ್ಕೊಂಡ್ ಬರ್ಬೇಕು ನೀನು. ಇಸ್ಕೊಂಬತ್ತೀನಿರಮ್ಮ, ಇಸ್ಕೊಂಬತ್ತೀನಿರ, ಬರ್ಗೊಂಬೇಡ. ಇವತ್ತು ಮಮತಾ ಮೇಡಮ್ ಮಮತಾ ಮೇಡಮ್ ಹಬ್ಬದ ಶುಭಾಶಯಗಳು. ನಿಮಗೆ ಅದವಳು ಆಯ್ತು ಆಡೋದೆ ತಂತತ್ತು ಎಲ್ಲ ತತ್ತು ತಪ್ಪಲ್ಲ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಇದು ಹ್ಯಾಪಿ ಬರ್ತ್ಡೇ ಮಮತಾ ಮೇಡಮ್. ದಾಟ್ ಯು ಯಾಂದಾಗ ಹೌದಾ? ಇವಾಗ ಇವರಾದ್ರೆ ಸೀರೆ ವಾಪಸ್ ಈಸ್ಕೊಳೋದು ಹೆಂಗೆ ಹೇಳಿ? ನಾನು ಹೆಂಗೆ ಈಸ್ಕೊಳೋದು? ಕೊಟ್ಟಿರೋದನ್ನ ಕೇಳಿದ್ರೆ ಇವರೇನು ಸುಮ್ಮನೆ ಬಿಡ್ತಾರ ನನ್ನ? ಹಾಂ, ನಾವು ಕಿಶಣ ಕಿಶಣ ಥಪ್ಪ ಹಾಸ್ಕೊಳ ಬಾರಲೇ, ಬಾರ ಹೋಗ್ರೇಣ ಹಂಗೆಲೇ. ನಮ್ಮ ನೆಂಟ್ರೊಬ್ಬ ಸತ್ತೋಗಿದ್ರ, ಹೋಗಿ ಮಣ್ಣು ಮಾಡಿ ಬರಬರ್ತಿ ಇಷ್ಟೊತ್ತಾಗೋಯ್ತು. ನೀನು ನನ್ನ ಜೊತೆಗಿಲ್ಲ, ನಾನು ತಲೆ ಕೆಡ್ತಿಯಾರ ಇದ್ಬಿಡೋದೆ. ಯಾತು ಹೋಗಲ್ಲ, ಯಾರೆಲ್ಲ ಸತ್ತೋಗಲ್ಲೇ ಬಿಡು. ಯಾರು ವಯಸ್ಸಾಗಿರೋರೆಲ್ಲ ಇನ್ನು ಗಟ್ಟಿಗಿರೋರೆ, ಯಾರು ಸತ್ತೋಗಲ್ಲ. ತಿನ್ನೀಗ ನಾನು ಒಂದು ಕೆಲಸ ಮಾಡ್ಬಿಡ್ತೀನಲ್ಲ. ಏನು ಮಾಡಿದೆ? ನಮ್ಮ ಗುಡ್ಡತ್ತೆ ಎರಡು ಸೀರೆಗ್ಲಿಕ್ಕಿಲ್ಲಪ್ಪ ಹೊಸವ. ಅದು ಯಾವಾಗ ನೋಡಿದ್ ನಾನು ಆ ಸೀರೆಗಳನ್ನ ಎತ್ಕೊಂಬಂದು ಕಾಮುಕ ಜಯಮ್ಮಂಗ ಕೊಟ್ಬಿಟ್ಟಿದ್ದೀನಿ. ನಮ್ಮ ಗುಂಡತ್ತೆ ಹೆಂಗೋ ತಿಳಿದ್ಬಿಟ್ಟು ಬೊಂಬಡಿ ಮಾಡ್ತಾವಳೆ. ನಂಗೆ ಸೀರೆ ವಾಪಸ್ ಇಸ್ಕೊಂಬಂದು ಕೊಡು, ವಾಪಸ್ ಇಸ್ಕೊಂಬಂದು ಕೊಡು ಅಂತ. ಇವಾಗ ಹೆಂಗ ಇವನು ಕೇಳೋದ? ಏನ ಮಾಡೋದ? ಕೊಟ್ಟಿರೋ ಸೀರೆಗಳು ಕೇಳಕತ್ತದ? ಕೇಳ್ಬೇಡ, ಕಲ್ತಿರೋ. ಏನೋ ಒಂದು ಪ್ಲಾನ್ ಮಾಡೋಣ. ಏನು ಮಾಡೋಣ? ಏನು ಮಾಡೋಣ ಹೇಳ? ಏನ ನಿನ್ನ ತಲೆ ಏನೋ ಐಡಿಯಾ ಬರ್ತದೆ ಹೇಳಲೇ. ಓ ಕೃಷ್ಣಪ್ಪ, ಕೃಷ್ಣಪ್ಪ ಏನು ಸುನದೆ? ಇದಾದ ಕೋಳಿ? ಅದು ದೊಡ್ಕೋಳೆ ಅದ್ರ ಮಗಳು. ಅಯ್ಯೋ ಇವಳು ಪಾಸ್ಕುಳ ಏನು ಹಿಂಗೋಳೆ, ಅವಳೆ ಐಶ್ವರ್ಯ ರೈ ಇದ್ದಂಗೆ. ಹಾಂ, ಬೋಲ್ ಬೊಂಬಾಟಾಗ ಅವಳೇನು? ಅವಳೆ ಬೊಂಬಾಟಿಗೆ ಅವಳೆ. ನಮ್ಮ ಅಮ್ಮಂತ ಕಾಮಾಕ್ಷಮ್ಮಂತ ಸೀರೆ ತಂದ್ಕೊಟ್ಟಿದ್ಯಲ್ಲ, ನಂಗೆ ಯಾಕೆ ತಂದ್ಕೊಟ್ಟಿಲ್ಲ? ನಂಗೂ ಒಂದು ಸೀರೆ ತಂದ್ಕೊಡ್ಬೇಕಾಗಿತ್ತಾನೆ. ಆವಾಗ ನಿಮ್ಮ ಮನೆ ಹತ್ರಕ್ಕೆ ಹೋಗಿದ್ನಿ, ಕೇಳಿದ್ನಿ ನಿಮ್ಮ ಮನೆಗ ಯಾಕೂ ಕೊಟ್ಟಿಲ್ಲ ಹೋಗು ಸೀರೆಗಳು ಅಂತಂದ್ರು. ವಾ, ಹಂಗಾದ್ರೆ ನಂಗೆ ಬೆಂಕಿ ಹಚ್ಚಿರೋ ನೀನೆ. ಅಯ್ಯ ನೀನು ಮಗ ಮುಚ್ಚೋಗ ಹೋಗು. ನೀನು ಬಂದಿಲ್ಲ ಅದು ಓದ್ಕೊಂಡು ಹೋಗೋದಾ? ಹಾಂ, ಅಯ್ಯೋ ಮ್ಯಾಲೆ ಬಂದು ನಿಂತಾಳಲ್ಲೇ. ನಿಂಗೆ ಎಂತ ಸೀರೆ ಬೇಕಾ? ರೇಷ್ಮೆ ಸೀರೆ ಬೇಕಾ? ಹ್ಞೂ, ರೇಷ್ಮೆ ಸೀರೆ ಬೇಕು. ರೇಷ್ಮೆ ಸೀರೆಗಳು ನೀರು ನಂಗೆ ತಿಳಿಯೋದು. ನೀನು ಕರ್ಕೊಂಡು ಹೋಗ್ತೀನಿ. ನಿಂಗೆ ಎಂಥ ಕಲರ್ ಬೇಕಾ ಅಂತ ಎತ್ಕ. ಹಾಂ, ಒಂದು 2 ದಿವಸದಾಗೆ ನೇತ್ ಕೊಟ್ಬಿಡ್ತಾರೆ ಆಯ್ತಾ? ನಾನು ಎತ್ಕೊಂಡು ಕೊಡ್ತೀನಿ. ರೇಷ್ಮೆ ಸೀರೆ ತಗೊಂಡ್ಬಿಡ್ತಾನಂತೆ, ಅದು ನೇಯಿಸ್ಕೊಡ್ತಾನಂತೆ. ಕಾಲ ಸರೋಯ್ತು. ಸರಿ ಸರಿ. ಯಾವಾಗ ಕರ್ಕೊಂಡೋಗ್ತೀಯಾ? ಇವಾಗ ಹೋಗ ನೀಡಿ. ಬೇಡ, ನಾಳೆ ಬರ್ತೀನಿ. ಕಾಟ್ಕಳ್ಗೆ ಹೋಗ್ಬೇಕು ಅಂತ ಹೇಳ್ತೀನಿ. ನಮ್ಮ ಅಮ್ಮನ ಜಾಳ ಕಡಿ ಕೊಯ್ಕೊಂಬರಕ್ಕ. ನೀನು ಅಲ್ಲಿರೋ ಗೇಟಾಗ ಬರ್ತೀನಿ, ಅವಾಗಿಬ್ರು ಹೋಗೋಣ. ಸುಂದಿಗ ಬೇಡ ನೋಡ, ಬೇಡ, ಆಗೋಳ್ ಸರಿಲ್ಲ. ಕೃಷ್ಣ ನೀನು ಬ್ಯಾನ್ಸ್ಕೊಂಡಿರೋಣ. ಆಯ್ತು, ಅಡ್ವಾನ್ಸ್ ಕೊಟ್ಬಿಟ್ಟು ಸೀರೆ ಕೇಳ್ಬಿಟ್ಟು ಬರೋಣ. ನನ್ನ ಹತ್ರ ಅಷ್ಟೊಂದು ಕಾಸುಗಳಿಲ್ಲೇ. ನನ್ನ ಹತ್ರ ಅವಲ್ಲ ಕಾಸುಗಳು, ನಾನು ಕೊಡ್ತೀನಿ, ನೀನೇನು ಕೊಡಬೇಡ. ಆಯ್ತು ಸರಿ. ನಂಗೆ ಸೀರೆಗಳು ಇಸ್ಕೊಳಕ್ಕ ವಾಪಸ್ಸು ಏನೋ ಹೇಳ ಅಂತ ನಾನು ಹೇಳಿದ್ರೆ ಮೇತು ಕಾಲು ಗಿಸ್ಕೊಂಡು ಅವಳಿಗೇನು ಹೇಳ್ತಾವನೆ. ಲೇ ಏನು ಕೃಷ್ಣನ ನನ್ನ ಮಾತು ಹೇಳುವ? ಅದು ಪಾರಂ ಕೋಳಿ, ಅದು ಸರಿ ಇಲ್ಲ. ಅದು ನನ್ನ ಮಾತು ಕೇಳ, ನಾಟಿ ಕೋಳಿ ಅಲ್ಲ ಅದು. ಯಾವ ಕೋಳಿ ಆದ್ರೆ ಏನತ್ತೆ? ನೋಡೋಕೆ ಚೆನ್ನಾಗದಲ್ಲ. ಜಲ್ ನನ್ನ ಮಗನ ಹೋಗತ್ತ ಹಾಲು ಬಿತ್ಕೊಂಡ. ಇನ್ನೇನಿಲ್ಲ, ನಾಳೆ ನಮ್ಮ ಅಮ್ಮಂಗ ಜಾಕಡಿ ಕರ್ಕೊಂಡು ಹೋಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಬರ್ತೀನಿ. ಸರಿ ಆಯ್ತು. ಲೇ ಮಾತಾಡಿದ ಆಯ್ತೇನಾ? ಆಯ್ತು. ಜಯಮ್ಮ ಜಯಮ್ಮ ನಾನು ಜಯಮ್ಮನ್ ಕೂಗ್ತೀನಿ, ನೀನು ಈ ಕಾಮಾಕ್ಷಮ್ಮನ್ ಕೂಗ್ ಬಾ. ಹೇಳ, ನಾಳೆ ಕೂಗ್ತೀನಿ. ಯಾಕಪ್ಪ ಕೃಷ್ಣಪ್ಪ? ಬಾಳೆ ಬಾಳೆ ಕಾಮು ಕಾಮು. ವಾ, ಇವನೇನು ಬೋಲಾಗಿದ್ದಂಗ ಅವನೇ. ಕಾಮ ಕಾಮ ಬಾಳೆ. ಏನ ಕೃಷ್ಣ? ಬಾಳೆ ಏನ ನಿನ್ನ ಮಗಳು ಎಂದ ಕೆಲಸ ಮಾಡೋರು ತಿಳಿದ? ಇವಾಗ ನಮ್ಮತ್ತೆ ನಮ್ಮ ಮನೆಗೆ ಇರಬೇಡ, ಹೋಗು ಅಂದ್ಬಿಟ್ಟು ಗಂಡು ಮುಡಿ ಎಲ್ಲ ಎತ್ತಿ ಬಿಸಾಗೋಳೆ. ಏನು ಮಾಡೋದು ಇವಾಗ? ನಾನು ಯಾರ ಮನೆಗಿಲ್ಲ? ನಿಮ್ಮ ಮನೆಗಿಲ್ಲ, ಇಲ್ಲ ಕಾಮಾಕ್ಷಮ್ಮನ ಮನೆಗಿಲ್ಲ. ಹೇಳ, ನನ್ನ ಮಗಳು ಏನು ಮಾಡಿದ್ಲು? ಅಲ್ಲ, ನಾನೇನು ಇಬ್ಬರಿಗೂ ಹೆಂಗ್ ಇಲ್ಲಿ ಅಂದ್ಬಿಟ್ಟು ಸೀರೆ ತಂದ್ಕೊಟ್ರೆ ಅದನ್ನ ಎದ್ಕೊಂಡೋಗ್ಯ ನಮ್ಮ ಅತ್ತೆಗೆ ಹೇಳೋಣ. ನಮ್ಮ ಅತ್ತೆಕ, ನಮ್ಮ ದೊಡ್ಡ ಅತ್ತೆಕ. ಸರಿಯಾ? ನಿನ್ನ ಮಗಳು ಮಾಡಿ ಕೆಲಸ ಹೌದೇನೆ? ಅವ್ರ ಮನೆ ಹತ್ರಕ್ಕೆ ಹೋಗಿದ್ದೆ ಮಾವು. ನೀನು ಹೇಳಿಲ್ಲ ಕೃಷ್ಣಪ್ಪನ ಕೊಡ್ತಿತ್ತು ಸೀರೆ ಅಂತ ಅಂದ್ಬಿಟ್ಟು, ಅದಕ್ಕೆ ನಾನು ಕೇಳಕ್ ಹೋದ್ನೆ ನಂಗೂ ಒಂದು ಸೀರೆ ಕೊಡು ಅಂತ. ಯಪ್ಪ ನೀರಿಲ್ಲ, ಇವ್ರ ಅತ್ತ ಇದ್ಲು, ಅದಕ್ಕೆ ಹೇಳಿದ್ನೆ. ನೀನು ಒಳ್ಳೆ ಗರ್ತಿ ಎತ್ತು. ಓಹೋ, ಅದನ್ನ ತಗೊಂಡಾಗ ಅವ್ರ ಮನೆಗೆ ಹೇಳ್ಬೇಕಾ? ಅವ್ರ ಮನೆಗೆ ಏನೋ ಗೊತ್ತಾದ್ರೆ ಸುಮ್ಮನೆ ಬಿಡ್ತಾರೇನೆ ಅವನ್ನ? ಗೊತ್ತಾದ್ರೆ ಏನು ಗೊತ್ತೇ ಆಗ್ಬಿಟ್ಟದೆ. ಇದನ್ನ ದೊಡ್ಡದಾಗಿ ಎತ್ಕೊಂಡೋಗಿ ಹೇಳ್ತೇನೋ. ಅದೇನು ಮಾನ ಮರಿ ಹೇಳ್ತಿದ್ದು ಜನಗಳಮ್ಮ. ಥೂ, ಅಷ್ಟಾಗಿ ಅವ್ರ ಮನೆ ಬಾಕಕ್ಕೆ ಅದೇನಂತ ಮಾ ಕಾಯ್ಕೊಂಡು ಹೋಗ್ತೀಯ ನೀನು? ಹಾಕ್ಬೇಕು ನೋಡಿ ಇವ್ಳು ಪರ್ಫೆಕ್ಟ್ ಸರಿಯಾಗಿ. ಅದೆಲ್ಲ ಹೋಗಲ್ಲಮ್ಮ, ನಾನು ಸೀರೆಗಳು ನಂಗೆ ವಾಪಸ್ ಕೊಟ್ಬಿಡಮ್ಮ. ವಾಪಸ್ ಕೊಟ್ಬಿಟ್ರೆ ನಮ್ಮ ಅತ್ತ ಬೊಂಬಳಿ ಬಾರಿಸ್ತಾವಳೆ. ನಾನು ಸೀರೆಗಳು ನಂಗೆ ಬೇಕು ಅಂತ ಇಬ್ಬರು ಎತ್ಕೊಂಬಂದು ಕೊಟ್ಬಿಡ್ರೆ
ನಿನ್ನ ಮಗಳು ಮಾಡಿರೋ ಕೆಲಸ ನೋಡಿ ಎಂತ ಕೆಲಸ ಮಾಡವಳೆ ಸೀರೆ ಕೊಡ್ತೀರಾ ಇಲ್ಲ ಮುಂದುವರಿಯೋದು